ಸೊ ಎಲ್ಲರಿಗೂ ನಮಸ್ಕಾರ. ಏನು ಮಹಿಳಾ ಮೀಸಲಾತಿ ವಿಧೇಯಕ ಇತ್ತು, ಲೆಜಿಸ್ಲೇಷನ್ ಇತ್ತು, ಅದು ಪಾಸ್ ಆಗಲಿಲ್ಲ. 33% ರಿಸರ್ವೇಷನ್ ಕೊಡಬೇಕು. ಅದ್ರ ಜೊತೆಗೆ ಡಿಲಿಮಿಟೇಷನ್ ಬಿಲ್ ಕೂಡ ಇತ್ತು. ಅಂದರೆ ಹೊಸ ಕ್ಷೇತ್ರಗಳನ್ನು ಮರು ವಿಂಗಡಣೆ ಮಾಡಿ ಸುಮಾರು 800ರಿಂದ 850 ಆ ನಂಬರ್ನ ಇನ್ಕ್ರೀಸ್ ಮಾಡಿ ಅದ್ರ ಜೊತೆಗೆ ಇದನ್ನು ಪಾಸ್ ಮಾಡಬೇಕಂತಂದು ಕೇಂದ್ರ ಸರ್ಕಾರ ಒಂದು BJP ಸರ್ಕಾರ ಸ್ಪೆಷಲ್ ಸೆಷನ್ನ ಕರೆದಿತ್ತು. ಅಲ್ಲಿ ಆಪೋಸಿಷನ್ ಪಾರ್ಟೀಸು ಒಂದು ಹೊಸ ನ್ಯಾರೇಟಿವ್ನ ಕ್ರಿಯೇಟ್ ಮಾಡಿ ನಾರ್ತ್ ವರ್ಸಸ್ ಸೌತ್, ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಅಂತ ಒಂದು ಹೊಸ ನ್ಯಾರೇಟಿವ್ ಕ್ರಿಯೇಟ್ ಮಾಡಿ, ಆಮೇಲೆ ಈ ಮಹಿಳಾ ಮೀಸಲಾತಿ ಬಿಲ್ಲು ಸುಮ್ಮನೆ ಒಂದು ನೆಪ ಮಾತ್ರ, ಡಿಲಿಮಿಟೇಷನ್ನು ಮಾಡಬೇಕಂತಿರೋದ್ರಿಂದ ಅದು BJPಗೆ ಅನುಕೂಲ ಆಗ್ತದೆ. ಆಮೇಲೆ ಈಗಿರುವಂಥ ಏನು ಕಾಂಗ್ರೆಸ್ಸಿಗೆ ಅನಾನುಕೂಲ ಆಗ್ತದೆ, ಈ ಒಂದು ಅಥವಾ ವಿರೋಧ ಪಕ್ಷಗಳಿಗೆ ಅನಾನುಕೂಲ ಆಗ್ತದೆ. ಆ ಒಂದು ನೆಪ ಒಡ್ಡಿ, ರಾಜಕೀಯ ನೆಪ ಒಡ್ಡಿ ಇವತ್ತು ಆ ಒಂದು ಬಿಲ್ನ ಪಾಸ್ ಮಾಡೋಕ್ಕೆ ಬಿಡಲಿಲ್ಲ. ಇದಕ್ಕೂ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ಇದ್ರ ಬಗ್ಗೆ. ಇವಾಗ 850 ಮ್ಯಾಕ್ಸಿಮಮ್, ಇವಾಗ 550 ಮ್ಯಾಕ್ಸಿಮಮ್ ಲಿಮಿಟ್ ಇದೆ. 543 ಜನ ಇದ್ದಾರೆ. ಪಕ್ಷಗಳು ಕೆಲವೊಬ್ಬರು ಹೇಳೋದೇನು 543ರ ಒಳಗೆ ನಾವು 33% ರಿಸರ್ವೇಷನ್ ಕೊಡಬೇಕು ಅಂತಂದ್ಬಿಟ್ಟು. ಅದರ ಅರ್ಥ ಸುಮಾರು ಒಂದು 170 ಸಮಥಿಂಗ್ ಸೀಟುಗಳು ಅಲೋಕೇಟ್ ಆಗಬೇಕಾಗ್ತದೆ. ಸೊ 543ರಲ್ಲಿ ಅಷ್ಟು ಅಂತಂದರೆ ಈಗಿರೋ ಒಂದು ಕ್ಷೇತ್ರಗಳಲ್ಲಿ ರಿಸರ್ವ್ಡ್ ಆದಾಗ ಅಲ್ಲಿ ಪರ್ಮನೆಂಟಾಗಿ ವಿಮೆನ್ ಲೆಜಿಸ್ಲೇಟರ್ಸ್ ಇರ್ತಾರೆ. ಅದರಲ್ಲಿ ಆಮೇಲೆ SC ST ಕೂಡ ರಿಸರ್ವೇಷನ್ ಇರುತ್ತೆ. ನಾನು ಅದರಲ್ಲಿ OBCನೂ ಕೊಡಿ ಅಂತಂದು ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ದೆ ದಾವಣಗೆರೆಯಲ್ಲಿ. ಇವಾಗ ಕ್ಷೇತ್ರಗಳು ಮರು ವಿಂಗಡಣೆಯಾಗಿ ಜಾಸ್ತಿ ಆದಾಗ ಜಾಸ್ತಿ ಮಹಿಳೆಯರು ಸಂಸತ್ನಲ್ಲಿ ಇರ್ಬೋದಾಗಿತ್ತು. ಸುಮಾರು ಆ ಸಂಖ್ಯೆ 280ಕ್ಕೆ ಹೋಗೋದು, 100 ಜಾಸ್ತಿ ಆಗೋದು. ಆಮೇಲೆ ಈಗಿರುವ 543 ಕ್ಷೇತ್ರಗಳು ಕೂಡ ಡಿಸ್ಟರ್ಬ್ ಆಗ್ತಾ ಇರಲಿಲ್ಲ. ಅಂದರೆ ಇವತ್ತು ನಾನು MP ಆಗಬೇಕಂತಿದ್ದೇನೆ, ಟ್ರೈ ಮಾಡಿದ್ದೆ. ಭಾಳಷ್ಟು ಜನ MP ಆಗಬೇಕಂತಿದ್ದಾರೆ, MLAಗಳು ಆಗಬೇಕಂತಿದ್ದಾರೆ. ಇಲ್ಲಿ MLA ಕ್ಷೇತ್ರಗಳು ಅಂದರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಅದು ಕೂಡ ಮರು ವಿಂಗಡಣೆ ಆಗಿಬಿಟ್ಟು ಅವು ಕೂಡ ಜಾಸ್ತಿ ಆಗ್ತವೆ. ವಿಧಾನಸಭಾ ಕ್ಷೇತ್ರಗಳು ಬಹಳಷ್ಟು ಯುವಕರಿಗೆ ಒಂದು ಅವಕಾಶ ಸೃಷ್ಟಿ ಆಗ್ತಾ ಇತ್ತು. ಭಾಳ ಕ್ಷೇತ್ರಗಳಾದಾಗ ಈಗ ಫಾರ್ ಎಕ್ಸಾಂಪಲ್ ದಾವಣಗೆರೆಯಲ್ಲಿ 3 MLA ಆ್ಯಡ್ ಆಗ್ತಾವೆ ಅಂತ ಹೇಳ್ತಾರೆ, ಇನ್ನೊಂದು MP ಆ್ಯಡ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಿಂಗಾದಾಗ ಯಾರು ಅಲ್ಲಿ ಇದ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಜನಗಳ ಸಂಪರ್ಕದಲ್ಲಿ ಇದ್ಕೊಂಡು ಅವರಿಗೆ ಖಂಡಿತ ಅನುಕೂಲ ಆಗ್ತಾಯಿತ್ತು. ಈಗ ಇರೋರ ಜೊತೆಗೆ ಹೊಸೊಬ್ಬರಿಗೂ ಕೂಡ ಒಂದು ಅವಕಾಶ ಸೃಷ್ಟಿ ಆಗ್ತಾಯಿತ್ತು. ಆಮೇಲೆ ದೇಶದಲ್ಲಿ 1.4 ಬಿಲಿಯನ್ 144 ಕೋಟಿ ಇವತ್ತು ಜನಸಂಖ್ಯೆ ಇರೋಂಥದ್ದು. ನೀವೆಲ್ಲ MLA MPಗಳನ್ನ ಈಗ ಲೆಕ್ಕ ಹಾಕೊಂಡ್ರೆ ಒಂದು ಅರೌಂಡ್ 7,000 to 8,000 ಇದ್ದಾರೆ. 7,000 to 8,000. ಇಂಥ ಒಂದು ದೊಡ್ಡ ಅಗಾಧವಾದ ದೇಶನ ನಾವು ಮುನ್ನಡೆಸಬೇಕು ಅಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ MLAಗಳು MPಗಳು ಬೇಕಾಗ್ತಾರೆ. ಹೊಸ ಡಿಪಾರ್ಟ್ಮೆಂಟ್ಗಳು ಕ್ರಿಯೇಟ್ ಆಗಬೇಕು. ಅದರಿಂದ ಹೊಸ ಜಾಬ್ಗಳು ಕೂಡ ಸೃಷ್ಟಿ ಆಗ್ತಾಯಿದ್ವು. ಹೊಸ ಡಿಪಾರ್ಟ್ಮೆಂಟು ಅಂತಂದರೆ ಸಾವಿರಾರು, ನನ್ನ ಡಿಪಾರ್ಟ್ಮೆಂಟಲ್ಲಿ ಸಾವಿರಾರು ಜಾಬ್ಸು ಕ್ರಿಯೇಟ್ ಆಗ್ತಾಯಿದ್ವು. MP ಲೆವೆಲಲ್ಲಿ ಇರ್ಬೋದು ಅಥವಾ MLA ಲೆವೆಲ್, ಎಲ್ಲ ರೆಸ್ಪೆಕ್ಟಿವ್ ಇದರಲ್ಲಿ ಯೂತ್ಗೂ ಕೂಡ ಒಂದು ಜಾಬ್ ಅವಕಾಶ ಕೂಡ ಸಾಧ್ಯತೆ ಇತ್ತು. ನಾವು ಇವೆಲ್ಲವುಗಳ ಜೊತೆಗೆ ಸದರನ್ ಸ್ಟೇಟ್ಸ್ ಅಂತ ಏನು ಹೇಳ್ತೀವಿ, ಇವರೇನು ಒಂದು ಹೊಸ ಫಾರ್ಮುಲಾ ತೊಗೊಂಬಂದರು, ಜನಸಂಖ್ಯೆ ಆಧಾರಿತ ಮೇಲೆ ಬೇಡ, 50% ಸೀಟ್ ಜಾಸ್ತಿ ಮಾಡ್ತೀವಿ ಅಂತ. ಕರ್ನಾಟಕ 28 ಇದೆ, ಅದರಲ್ಲಿ 50% ಅಂದರೆ 14 ಆ್ಯಡ್ ಮಾಡೋಣ, 42 ಆಗ್ತಾಯಿತ್ತು ಅದು. ಹಾಗೆ ಕೇರಳ, ತಮಿಳ್ನಾಡು. ಇವಾಗ ನಾವು ಹೊಸ ಸೆನ್ಸಸ್ ಪ್ರಕಾರ ಅಥವಾ ಹೊಸ ಜನಸಂಖ್ಯೆ ಆಧಾರಿತ ಮಾಡಬೇಕಂತಂದರೆ ಸೀಟ್ಗಳು ಆ್ಯಕ್ಚುಲಿ ಕಡಿಮೆ ಆಗ್ತವೆ. ಏನು ಅದು ಎಲ್ಲರಿಗೂ ಗೊತ್ತಿರೋಂಥದ್ದೇ. ಸದರನ್ ಸ್ಟೇಟ್ಸಿಗೆ ಪ್ಯೂರ್ಲಿ ಸ್ಟ್ರಿಕ್ಟಾಗಿ ನಾವು ಜನಸಂಖ್ಯೆ ಆಧಾರದ ಮೇಲೆ ಏನಾದರೂ ನಾವು ಸೀಟ್ಗಳನ್ನ ಮಾಡ್ತೀವಿ ಅಂತ ಹೋದರೆ ಅದು 28 ಇರೋದು 20 ಆಗ್ಬೋದು, ಕೇರಳಕ್ಕೇನೋ 12 ಆಗ್ತದೆ ಅಂತಂದು ಒಂದು ರಿಪೋರ್ಟಲ್ಲಿ ನೋಡಿದೆ. ಇದು ಆ್ಯಕ್ಚುಲಿ ಎಲ್ಲ ಅಪೋಸಿಷನ್ ಪಾರ್ಟೀಸಿಗೂ ಗೊತ್ತಿದೆ ಅದು. ಬಟ್ ಅವರಿಗೆ ಫಿಯರ್ ಇದ್ದಿದ್ದೇನು ಅಂತಂದರೆ, ಈಗ ಕೇಂದ್ರ ಸರ್ಕಾರ BJP ಕೈಯಲ್ಲಿದೆ, ಡಿಲಿಮಿಟೇಷನ್ ಕಮಿಷನ್ನು ಅವ್ರ ಕಂಟ್ರೋಲಿಗೆ ಬರ್ತದೆ. ಅವರು ಯಾವ ರೀತಿ ಡಿಲಿಮಿಟೇಷನ್ ಮಾಡ್ತಾರೆ ಅದನ್ನು ನಾಳೆ ಕೋರ್ಟಲ್ಲಿ ನಾವು ಕೇಳೋಕ್ಕಾಗಲ್ಲ. ಹಾಗಾಗಿ ನಮಗೆ ಅನಾನುಕೂಲ ಆಗೋ ರೀತಿಯಲ್ಲಿ ಕ್ಷೇತ್ರ ವಿಂಗಡಣೆ ಆಗ್ಬೋದು ಅನ್ನೋ ಒಂದು ಭಯದಿಂದ ಇವತ್ತು ಮಹಿಳಾ ಮೀಸಲಾತಿನೂ ಕೂಡ ಡಿಫೀಟ್ ಮಾಡಿದ್ದಾರೆ. ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬೋದು. ಮಹಿಳೆಯರ ಜೊತೆಗೆ ರಾಜಕೀಯ ಹಿನ್ನೆಲೆ ಇಲ್ದಿರೋರು, ಹೊಸೊಬ್ಬರಿಗೆ ರಾಜಕಾರಣಕ್ಕೆ ಬರಬೇಕು ಅಂತಿದ್ದವರಿಗೆ, ಅವರಿಗೂ ಕೂಡ ಹಿನ್ನಡೆ ಆಗಿದೆ ಅಂತಂದು ಹೇಳ್ಬೋದು. ಈಗ 29ಕ್ಕೆ ಸಾಧ್ಯತೆ ಇಲ್ಲ ಯಾವುದೋ ಮಹಿಳಾ ಮೀಸಲಾತಿ. ಆ ಒಂದು ಕನ್ಸೆನ್ಸಸ್ ಇವೆಲ್ಲ 2/3 ಮೆಜಾರಿಟಿ ಬರಬೇಕು. ಸಂವಿಧಾನನ ತಿದ್ದುಪಡಿ ಮಾಡ್ತೀನಿ ಅಂದರೆ 2/3. ಒಂದು ಬಿಲ್ ಜಸ್ಟ್ ಪಾಸ್ ಮಾಡ್ತೀನಿ ಅಂದರೆ ಸಿಂಪಲ್ ಮೆಜಾರಿಟಿ ಸಾಕು. ಆ ಒಂದು 2/3 ಮೆಜಾರಿಟಿ ಇವಾಗ ಕಾಣಿಸ್ತಾ ಇಲ್ಲ. ಹಿಂದೆ ಯಾವ ಪಕ್ಷಗಳು ಇರ್ತಿದ್ವು ಡಿಲಿಮಿಟೇಷನ್ ಮಾಡಿದಾಗ ಮೆಜಾರಿಟಿ ಅವ್ರವ್ರಿಗೆ ಅನುಕೂಲ ಆಗೋ ರೀತಿಯಲ್ಲೇ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ನೀವು ದಾವಣಗೆರೆ ದಕ್ಷಿಣ ಕ್ಷೇತ್ರ ತಗೊಳ್ರಿ,
ಉತ್ತರ ಕ್ಷೇತ್ರ ತಗೊಳ್ರಿ, ಕೆಲವೊಂದು ಎಮ್ ಎಲ್ ಎ ಕ್ಷೇತ್ರ ನಿಮ್ಮ ಊರಲ್ಲಿರೋ ಎಮ್ ಎಲ್ ಎ ಕ್ಷೇತ್ರಗಳು ನೋಡಿ, ಅದು ಕೆಲವು ವ್ಯಕ್ತಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆ ಕ್ಷೇತ್ರ ಇರ್ತವೆ. ಅದು ಕಾಂಗ್ರೆಸ್ ಪಕ್ಷದಲ್ಲಿರ್ಬೋದು, ಬಿ ಜೆ ಪಿ ಪಕ್ಷದಲ್ಲಿರ್ಬೋದು. ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹಿಂದೆಲ್ಲ ಈ ಥರ ಮಾಡ್ಕೊಂಬರ್ತಾಯಿದ್ರು. ಅವ್ರ ಮಧ್ಯೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇರೋದು, ಪೊಲಿಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಇರೋದು, ಅವ್ರಿಗೆ ಬೇಕಾದಂಗೆ ಕ್ಷೇತ್ರ ಮಾಡ್ಕೊಂಡು ಗಟ್ಟಿಯಾಗಿ 30-40 ವರ್ಷ ನಾನು ಇಲ್ಲೇ ಇರ್ತೀನಿ ಅನ್ನೋ ರೀತಿಯಲ್ಲಿ ಬರ್ತಾಯಿತ್ತು. ಬಟ್ ಈಗ ಅದು ಹಂಗೆ ಆಗಬಾರ್ದು, ಹೊಸ ರೀತಿಯಲ್ಲಿ ಆಗಬೇಕಂತಂದು ಏನೋ ಒಂದು ಚಿಂತನೆ ಇತ್ತು ಅನಿಸುತ್ತೆ, ಅಥವಾ ಅದು ಬಿ ಜೆ ಪಿಗೆ ಅಡ್ವಾಂಟೇಜ್ ಆಗೋ ರೀತಿಯಲ್ಲಿ ಇರ್ಬೋದು. ಇಟ್ ಈಸ್ ಆಲ್ ಪೊಲಿಟಿಕಲ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಹಂಗೆ ಒಂದು ಡಿಬೇಟ್ ಮಾಡಿ ಒಂದು ಮಿಡಲ್ ಪಾತ್ ಕಂಡ್ಕೊಳ್ಳೋದ್ರ ಬದಲು ಇವಾಗ ಸಂಪೂರ್ಣ ಅದನ್ನು ಈ ರೀತಿ ಮಾಡಿರುವಂಥದ್ದು ನಿಜವಾಗ್ಲೂ ಕೂಡ ಒಂದು ದೊಡ್ಡ ಹಿನ್ನಡೆ. ನಾವೆಲ್ಲ ಒಂದು ಆಶಾಭಾವನೆ ಇತ್ತು, ಹೊಸ ಕ್ಷೇತ್ರ ಆದಾಗ ನಮಗೂ ಒಂದು ಹೊಸ ಕ್ಷೇತ್ರ ಸಿಗ್ತದೆ ಅನ್ನೋ ಒಂದು ಇತ್ತು. ಇವಾಗ ಇದೆಲ್ಲ ಅಂದರೆ ಇಡೀ ಕರ್ನಾಟಕದ ತುಂಬ ಅಥವಾ ಎಲ್ಲ ರಾಜ್ಯಗಳಲ್ಲೂ ಭಾಳಷ್ಟು ಜನ ಕಾಯ್ತಿದ್ದಾರೆ ಅವರವರ ಒಂದು ಜಿಲ್ಲೆಗಳಲ್ಲಿ, ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಬರಬೇಕು, ನಾವು ಸಮಾಜ ಸೇವೆ ಮಾಡಬೇಕು, ಕಾಂಟ್ರಿಬ್ಯೂಟ್ ಮಾಡಬೇಕಂತಂದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂತಂದರೆ, ನಿಮಗೆ ಆರ್ಟಿಕಲ್ 81, ಆರ್ಟಿಕಲ್ 82 ಏನು ಡಿಲಿಮಿಟೇಷನ್ ಅಮೆಂಡ್ಮೆಂಟ್ ಮಾಡಬೇಕು ಅನ್ನೋದಿದ್ರೆ, ಆರ್ಟಿಕಲ್ 81ನಲ್ಲಿ ಪ್ರಾವಿಷನ್ 2A ಅಂತ ಇನ್ಸರ್ಟ್ ಮಾಡಿ, ಪಾಪ್ಯುಲೇಷನ್ ಆಧಾರದ ಮೇಲೆ ಬೇಡ, ಬಟ್ ಒಂದು ಹೊಸ ಸೊಲ್ಯೂಷನ್ ಕಂಡುಹಿಡ್ಕೊಂಡು, ಏನು ಅಮೇರಿಕಾ ಮಾಡೆಲ್ ಇದೆ, ಪಾಪ್ಯುಲೇಷನ್ ಕಡಿಮೆ ಇರಲಿ ಜಾಸ್ತಿ ಇರಲಿ ಇಷ್ಟು ಜನ ಎಂ ಪಿಗಳು ಇರಬೇಕು ಅನ್ನೋದನ್ನು ಮಾಡಿದರು. ಐ ಥಿಂಕ್ ಅದು ಎಲ್ಲರಿಗೂ ಅನುಕೂಲ ಆಗ್ತಾಯಿತ್ತು. ಈಗ ನಾಳೆ ಒಂದು ಸ್ಟೇಟು ಫರ್ಟಿಲಿಟಿ ರೇಟ್ ಕಡಿಮೆಯಾಗಿ ಪಾಪ್ಯುಲೇಷನ್ ಬಹಳ ಕಡಿಮೆ ಹೋಯಿತು ಅಂತಂದ್ರೂ ಕೂಡ ಅವ್ರದ್ದು ಅದು 25 ವರ್ಷ ಆದಮೇಲೆ ಇರ್ಬೋದು, ಯಾವಾಗಾದರೂ ಇರ್ಬೋದು, ನಂಬರ್ ಫಿಕ್ಸ್ಡ್ ಆಗಿರ್ತಾಯಿತ್ತು, ಜಾಸ್ತಿ ಇರ್ತಾಯಿತ್ತು. ಇವಾಗ ಆ ಒಂದು ಅವಕಾಶನೂ ಕೂಡ ಕಳೆದೋಗಿದೆ. ಇದು ಲಾಸ್ ಫಾರ್ ಕೇವಲ ರಾಜಕಾರಣದಲ್ಲಿ ಆಸಕ್ತಿ ಅಥವಾ ಕಾಂಟ್ರಿಬ್ಯೂಟ್ ಮಾಡಬೇಕನ್ನೋರಿಗೆ ಮಾತ್ರ ಅಲ್ಲ, ಸದರ್ನ್ ಸ್ಟೇಟ್ಸ್ ಅವರಿಗೂ ಕೂಡ ಇದೊಂದು ಲಾಸ್ ಆಗಿದೆ. ಇದು ಹಿಂಗೆ ಆಗಬಾರ್ದಾಗಿತ್ತು ಅನ್ನೋದು ನನ್ನ ಒಂದು ಒಪಿನಿಯನ್. ಇದಕ್ಕೆ ದೊಡ್ಡವರು ಭಾಳ ರಾಜಕೀಯ ಚಿಂತಕರು ಏನೇನೋ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅದೆಲ್ಲದಕ್ಕೂ ಒಂದು ಐಡಿಯಾಲಜಿ ಟಚ್ ಇರ್ತದೆ. ಒಂದು ಪಕ್ಷನ ನೆಗೆಟಿವ್ ಲೈಟಲ್ಲಿ ಇಡಬೇಕು, ಇನ್ನೊಂದು ಪಕ್ಷನ ಪಾಸಿಟಿವ್ ಲೈಟಲ್ಲಿ ಇಡಬೇಕು ಅನ್ನೋ ಉದ್ದೇಶ ಇರ್ತದೆ ಹೊರತು ಆಬ್ಜೆಕ್ಟಿವ್ ಆಗಿ ಅನಾಲಿಸಿಸ್ ಮಾಡ್ತಿರೋಂಥದ್ದು ಬಹಳ ಕಡಿಮೆ ಇದೆ. ನಾವು ರಾಜಕೀಯ ಹೊರತುಪಡಿಸಿ ನಾವು ಎರಡು ಪಕ್ಷ ಏನಾದರೂ ಇರ್ಬೋದು, ಅದನ್ನು ದೂರ ಇಟ್ಟು ನಾವು ಇದನ್ನು ನೋಡೋದಾಗಿದ್ದರೆ ನಿಜವಾಗ್ಲೂ ಕೂಡ ಭಾಳ ಅನುಕೂಲಕರವಾಗಿತ್ತು. ಇದಾಗಿದ್ದರೆ 28-29 ಎಲೆಕ್ಷನ್ ಇನ್ನು 2-3 ವರ್ಷದಲ್ಲಿ ಬರ್ತಿತ್ತು, ದೊಡ್ಡ ಬೆನಿಫಿಟ್ ಆಗ್ತಾಯಿತ್ತು. ಆ ಒಂದು ಬೆನಿಫಿಟ್ ಇವಾಗ ನಮ್ಮೆಲ್ಲರ ಕೈ ತಪ್ಪಿ ಹೋಗಿದೆ. ನಮಸ್ಕಾರ.